ಶ್ರೀ 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 ಮಹಿಮರಂಗ ಸ್ವಾಮಿ ಅವರ ಪಾದಂಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಜಾತ್ರೆ ವಿಶೇಷವಾದ ಜಾತ್ರೆ. ಏನಪ್ಪ ಅಂದರೆ ಈ ಜಾತ್ರೆ ಮಹಿಮೆ ಅಂದರೆ ಗರುಡಪ್ಪ ಸ್ವಾಮಿಯವರು ತಪಸ್ಸು ಮಾಡಿ ಅವರ ತಪಸ್ಸಿಗೆ ಮೆಚ್ಚಿ ಮಹಿಮರಂಗನಾಥ ಸ್ವಾಮಿ ಪ್ರತ್ಯಕ್ಷ ಆದರು ಅಂತಕ್ಕಂಥ ಪವಾಡವನ್ನು ನಾವು ಕೇಳಿದ್ದೇವೆ. ಹಾಗೂ ಅವರ ಸೇವೆಯನ್ನು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ದೊಡ್ಡ ಮಗ ಪ್ರಕಾಶ್ ಅಂತ, ಎರಡನೇ ಮಗ ಪ್ರಸಾದ್ ಅಂತ ನಮ್ಮ ವಂಶ ಪರಂಪರೆ ಜಾತ್ರೆಯನ್ನು ಮಾಡ್ಕೊಂಬರ್ತಿರೋ ಸರಿ ಅಷ್ಟೇ. ಈಗಲೂ ಕೂಡ ಈ ವರ್ಷವೂ ಕೂಡ ಅದೇ ರೀತಿ ನಾವು ಜಾತ್ರೆ ಆಚರಣೆ ಮಾಡ್ಕೊಂಬಂದಿದ್ದೀವಿ. ಇನ್ನೂ ಕೂಡ ಭಗವಂತ ನಮ್ಗೆ ಅದೇ ರೀತಿ ಜಾತ್ರೆ ಆಚರಣೆ ಮಾಡೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಇವತ್ತಿನ ಜಾತ್ರೆ ಏನಪ್ಪ ಅಂದರೆ ನನ್ನ ಅನುಭವದ ಪ್ರಕಾರವಾಗಿ ಹಳೆಯ ದೇವಸ್ಥಾನವನ್ನು ತೆಗೆದು ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಒಳ್ಳೆಯ ಈ ನಮ್ಮ ನೆಲಮಂಗಲ ತಾಲೂಕಿಗೆ ವಿಶೇಷವಾದ ಅದ್ಭುತವಾದಂಥ ದೇವಸ್ಥಾನ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನಾನು 2 ವರ್ಷದಲ್ಲಿ ದೇವಸ್ಥಾನ ಫಿನಿಶಿಂಗ್ ಮಾಡಿ, ಶಂಕುಸ್ಥಾಪನೆ ಮಾಡಿ, ದೇವ್ರ ಸ್ಥಾಪನೆ ಮಾಡಿ ಇವತ್ತು ಜಾತ್ರೆಯನ್ನು ಅದ್ಭುತವಾದ ಜಾತ್ರೆಯನ್ನು ಮಾಡಿದ್ದಾರೆ ಅಂದರೆ ಬಹಳ ಸಂತೋಷವಾದ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಆದರೂ ಕೂಡ ಇವತ್ತು ನಾವು ದೇವ್ರ ದರ್ಶನ ಮಾಡಿದಾಗ ತೃಪ್ತಿ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿದಂಗೆ ಆಯಿತು. ನಮಗೆ ಅಷ್ಟೇ ನಮಗೆ ಸಂತೋಷ ಆಯಿತು ಅಂಥೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಆದರೆ ಮುಂದಿನ ಸಲ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಇದೇ ರೀತಿ ಸಹಕರಿಸಿ ನಮ್ಮ ಮಹಿಮರಂಗನ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಹೆಸರು ಬಿ ರಂಗಸ್ವಾಮಯ್ಯ. ನಾವು ಧರ್ಮದರ್ಶಿಗಳು ನಮ್ಮ ತಾತಕಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪೂರ್ವದಿಂದ ಚೌಡ್ರ ಕಾಲದಿಂದ ಕಟ್ಟಿರೋ ದೇವಸ್ಥಾನ. ಶ್ರೀಮನ್ನಾರಾಯಣನ ಇಲ್ಲಿ ರಾಕ್ಷಸ ಸಂಹಾರಕ್ಕಾಗಿ ಗರುಡ ತಪಸ್ಸು ಮಾಡಿ ಶ್ರೀಮನ್ನಾರಾಯಣನ ಒರೆಸ್ಕೊಂಡು ಒಂದು ಕಲ್ಲಾಗಿ ಬೆಲ್ಲಚಾಕಾರವಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಎಲ್ಸಿ ಮರದ ಪಕ್ಕದಲ್ಲಿ ಗರುಡ ತಪಸ್ಸು ಮಾಡಿ ಅಲ್ಲಿ ಒಂದು ಉದ್ಭವ ಮೂರ್ತಿಯಾಗಿ ಕಲ್ಲು ಬೆಲ್ದಾಚಾಕಾರವಾಗಿ ಒಂದು ಇದು ಕೊಟ್ಟಿದ್ದಾರೆ. ಆವಾಗ ಶ್ರೀಮನ್ನಾರಾಯಣ ಬಂದು ತಪಸ್ಸು ಮಾಡಿ ಇಲ್ಲಿ ಕೆಳಗಡೆ ಆಂಜನೇಯನ ಕಾವಲಿಕ್ಕಿ, ಮೇಗಡೆ ಗರುಡನ ಕಾವಲಿಕ್ಕಿ ಇದನ್ನು ತಪಸ್ಸಿಗೆ ಕುಂತಿದ್ರಂತೆ. ಆ ತಪಸ್ಸಿನ ಮಹಿಮೆನೇ ಈ ದೇವಸ್ಥಾನದ ಮಹಿಮೆ. ಇವತ್ತು ಎಲ್ಲ ಭಕ್ತಾದಿಗಳನ್ನು ಒಂದು 6,000 ಜನ ಭಕ್ತಾದಿಗಳು ಸೇರಿದ್ದಾರೆ. ಆ ಭಕ್ತಾದಿಗಳಿಂದಲೇ ದಾಸೋಹ ಅದು ಇದು ಎಲ್ಲ ನಡೀತಾ ಇದೆ ಗೊತ್ತಾ. ಆಮೇಲೆ ಇಲ್ಲಿ 3 ದಿವಸದಿಂದ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಇದು ಅರ್ಜೆಂಟು ವಸತಿ ರಥ ನಿಂತೋಗಿತ್ತು. ಆ ರಥ ನಿಂತೋಗಿರೋದ್ರಿಂದ ಅರ್ಜೆಂಟಾಗಿ ರಥ ಮಾಡಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನ ಉದ್ಘಾಟನೆ ಅದು ಹೊಸ ದೇವಸ್ಥಾನ ಕಟ್ಟಿದ್ದೀವಿ, ಅದು ಉದ್ಘಾಟನೆ ಮಾಡೋದು. ಇದೆ ಮಾಮೂಲಿ ಜಾತ್ರೆ 20 ದಿವಸದಿಂದಲೇ ಹೋಗ್ಬಿಡ್ತು. ದನಿಗಳ ಜಾತ್ರೆ ಸೇರಿತ್ತು ಇಲ್ಲಿ. ವರ್ಷಕ್ಕೂ ದನಿಗಳ ಜಾತ್ರೆ ಸೇರ್ತದೆ. ಜನವರಿ ತಿಂಗಳಲ್ಲಿ ಸೇರ್ತದೆ ದನಿನ ಜಾತ್ರೆ. ಫೆಬ್ರವರಿ ಮುಖ ನಕ್ಷತ್ರದಲ್ಲಿ ರಥೋತ್ಸವ ಆಗ್ತದೆ. ಭಕ್ತಾದಿಗಳಿಗೇನಿಲ್ಲ, ನಾವು ನೀರು ವ್ಯವಸ್ಥೆ ಮಾಡಿದ್ದೀವಿ, ನೆರಳಿನ ವ್ಯವಸ್ಥೆ ಇದೆ.